ನಮಸ್ಕಾರ ರೀ ಸಾವ್ಕಾರ್ ಮಂದಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಮಕರ ಸಂಕ್ರಾಂತಿ ನಿಮ್ಮೆಲ್ಲರ ಲೈಫಲ್ಲಿ ಸಿಹಿ ಕ್ಷಣವನ್ನು ತರಲಿ, ನಿಮ್ಮೆಲ್ಲ ಆಸೆಗಳು ನೆರವೇರಲಿ, ಮತ್ತು ನಿಮ್ಮ ಲೈಫ್ ಫುಲ್ ಖುಷಿಯಾಗಿರಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನೀವು ಆಲ್ರೆಡಿ ಟೈಟಲ್ ಮತ್ತು ತಮ್ಮನಲ್ಲಿ ನೋಡ್ಕೊಂಡು ಬಂದಿದ್ದೀರಾ, ಹಾಗಾಗಿ ಇವತ್ತಿನ ಒಂದು ವಿಷಯ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದೇನಪ್ಪ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇದೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಬಹಳ ಬಹಳ ಇಂಪಾರ್ಟೆಂಟು, ಬಹುಮುಖ್ಯ ಅಂತ ಹೇಳಿ. ಸೊ ಎಲ್ಲರೂ ಅಪ್ಡೇಟ್ ಮಾಡಿಸ್ಬೇಕಾ ಅಂತ ನನ್ನ ಕೇಳಿದ್ರೆ ಇಲ್ಲ. ಇಲ್ಲಿ ನಾನು ಹೇಳ್ತೀನಿ ಯಾರು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ. ಅಂದರೆ ಯಾರೆಲ್ಲ ಆಧಾರ್ ಕಾರ್ಡ್ ತಗೊಂಡು 10 ವರ್ಷ ಆದರೂ ಇನ್ನೂ ಏನೂ ಚೇಂಜಸ್ ಮಾಡಿಸಿಲ್ಲ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ನೇಮ್ ಇರಬಹುದು, ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಇರ್ಬೋದು, ನಿಮ್ಮ ಒಂದು ಫೋನ್ ನಂಬರ್ ಇರ್ಬೋದು, ನಿಮ್ಮ ಫೋಟೋ ಇರ್ಬೋದು, ಏನೂ ಚೇಂಜಸ್ ಮಾಡಿಸಿದ ನನಗೆ. ನಾನು ಸುಮಾರು 10 ರಿಂದ 12 ವರ್ಷ ಆಯ್ತು ನಾನು ಆಧಾರ್ ಕಾರ್ಡ್ ತೊಗೊಂಡು, ಇವಾಗಲೂ ಹಾಗೇ ಇದೆ ಅಂತ ಹೇಳೋರು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿಸ್ಲೇಬೇಕು. ಇಲ್ಲಿ ಏನಾದರೂ ಈ ಏಜ್ ಲಿಮಿಟೇಷನ್ ಇದೆಯಾ, ಅಥವಾ ಈ ಏಜಿಂದ ಇವರೇ ಅಪ್ಡೇಟ್ ಮಾಡಿಸ್ಬೇಕಂತ ನನ್ನ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿಯ ಏಜ್ ಲಿಮಿಟೇಷನ್ ಮತ್ತು ಜೆಂಡರ್ ಲಿಮಿಟೇಷನ್ ಇಲ್ಲ. ಯಾರೇ ಆಗಲಿ, ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು 10 ವರ್ಷದ ಮೇಲ್ಪಟ್ಟು ಏನೇ ಚೇಂಜಸ್ ಮಾಡಿಸೇ ಇಲ್ಲ, ಏನೂ ಚೇಂಜಸ್ ಆಗಿಲ್ಲ, ಹೇಗಿದೆಯೋ ಹಾಗೆ ಅನ್ನೋದ್ರೆ ಖಂಡಿತವಾಗ್ಲೂ ನೀವೆಲ್ಲ ಅಪ್ಡೇಟ್ ಮಾಡಿಸ್ಲೇಬೇಕು. ಏನಾದರೂ ತೊಂದರೆ ಆಗುತ್ತಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾ ಇದ್ದೀರ ಅಂದರೆ ಖಂಡಿತವಾಗ್ಲೂ ತೊಂದರೆ ಆಗೇ ಆಗುತ್ತೆ. ಏನು ತೊಂದರೆ ಆಗುತ್ತೆ ಅಂತ ನನ್ನ ಕೇಳಿದ್ರೆ ನಾನು ಹೇಳ್ತೀನಿ ನೋಡಿ. ಈಗ ಆಧಾರ್ ಕಾರ್ಡ್ ಯಾವ ಒಂದು ರೀತಿ ಕೆಲಸ ಮಾಡ್ತಿದೆ ಅಂದರೆ ಪ್ರತಿಯೊಂದು ಬಹುಮುಖ್ಯದ ಪಾತ್ರವನ್ನು ವಹಿಸ್ತಿದೆ. ಯೋಜನೆಗಾಗಲಿ, ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ತೆಗಿರೋಕ್ಕಾಗಲಿ, ಪ್ರತಿಯೊಂದಕ್ಕೂ ನಮಗೆ ಆಧಾರ್ ಕಾರ್ಡ್ ಬೇಕೇ ಬೇಕು. ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆದರೆ ತಿಳ್ಕೊಂಬಿಡಿ, ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಇನ್ಆ್ಯಕ್ಟಿವ್ ಆಗೋ ಚಾನ್ಸ್ ಇರುತ್ತೆ. ಏನಕ್ಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕ್ಲೋಸ್ ಆಗುತ್ತೆ, ಮತ್ತು ನಿಮಗೆ ಯಾವುದೇ ರೀತಿಯ ಸಾಲ ಸೌಲಭ್ಯ ಆಗಲಿ, ಸರ್ಕಾರಿ ಯೋಜನೆಗಳಾಗಲಿ ಸಿಗೋದೇ ಇಲ್ಲ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಈಗ ಪ್ರತಿಯೊಂದು ಅಪ್ಲಿಕೇಶನ್ಗೂ, ಇವಾಗ ಯಾವುದೋ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲಿ, ಮತ್ತು ನೀವೊಂದು ಇನ್ಶೂರೆನ್ಸ್ ತೊಗೋತಿರೋದಾಗಲಿ, ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕೇಳುತ್ತೆ. ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಮೇನ್ ಮ್ಯಾಂಡರಿ. ಈಗ ಪ್ರತಿ ಯೋಜನೆಗಳಿಗೂ ಕೆಲಸ ಹೇಗೆ ಮಾಡ್ತಿದ್ದೇವೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಂದರೆ ಒಳ್ಳೆ ಬ್ರಿಡ್ಜ್ ಥರ ಕೆಲಸ ಮಾಡ್ತಿದೆ. ಇವೆರಡು ಇದ್ರೇ ನಮಗೆ ಆ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕಾಗೋ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಹಾಕೋಕ್ಕಾಗೋದೇ ಇಲ್ಲ. ಸೊ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಏನಕ್ಕೆ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದಾದರೆ, ಇವಾಗ ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ವ್ಯಾಲಿಡಿಟಿ ಅಂತ ಇರುತ್ತೆ. ನಮ್ಮ ಲೈಫಲ್ಲಿ ನಾವು ನೋಡಿದಂಥ ವಸ್ತುಗಳಿಗೆ ಆಗಲಿ ಎಲ್ಲದಕ್ಕೂ ಇಷ್ಟೇ ದಿನ ಇದು ಒಂದು ವ್ಯಾಲಿಡಿಟಿ ಇರುತ್ತೆ, ಇದಾದಮೇಲೆ ಎಕ್ಸ್ಪೈರ್ ಆಗಿಬಿಡುತ್ತೆ ಅಂತೇಳಿ ಇರುತ್ತೆ. ಹಾಗೆ ನಮ್ಮ ಆಧಾರ್ ಕಾರ್ಡ್ ಕೂಡ 10 ವರ್ಷ ವ್ಯಾಲಿಡಿಟಿ ಇದೆ. 10 ವರ್ಷದ ಮೇಲ್ಪಟ್ಟಾದರೆ ಆ ಒಂದು ಆಧಾರ್ ಕಾರ್ಡ್ ವ್ಯಾಲಿಡಿಟಿ ಮುಗಿದೋಗಿ ಎಕ್ಸ್ಪೈರ್ ಆಗಿಬಿಟ್ಟು ಆ ಒಂದು ಆಧಾರ್ ಕಾರ್ಡ್ ಮೇಲಿರೋಂಥ ಏನು ಯೋಜನೆಗಳು ತೊಗೊತೀವಿ ಅವೆಲ್ಲ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಪ್ಡೇಟ್ ಮಾಡಿಸ್ಬೇಕು. ಸ್ಪೆಷಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಇದುವರೆಗೂ ನಿಮ್ಮ ಒಂದು ಹಣ ಬಂದಿಲ್ಲ, ಸೊ ನೀವು ಕಾಯ್ತಾ ಇದ್ದೀರಾ, 10 ವರ್ಷದ ಮೇಲ್ಪಟ್ಟಾಯಿತು ನಾನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂದರೆ ಅವರಂತೂ ಖಂಡಿತವಾಗ್ಲೂ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಲೇಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಅಂದರೆ ಇವಾಗ ನಿಮಗೆ ನೀಟಾಗಿ ಹೇಳಿದ್ದೀನಿ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಲೇಬೇಕು, ಅಂದರೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿ. ಆಧಾರ್ ಕಾರ್ಡ್ ಇಲ್ಲದಂತೆ ನಾವಂತೂ ಒಂದು ಸಣ್ಣ ಒಂದು ಅಪ್ಲಿಕೇಶನ್ ಆಗಲಿ, ಒಂದು ಸಣ್ಣ ಇನ್ಶೂರೆನ್ಸ್ ಆಗಲಿ, ಫೈನಲ್ ಆಗಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡೋಕ್ಕೆ ಆಗೋದೇ ಇಲ್ಲ. ಪ್ರತಿಯೊಂದಕ್ಕೂ ಬ್ಯಾಂಕ್ ಅಕೌಂಟಿಂದ ಹಿಡಿದು ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರ ಆಗಲಿ, ಹೊರಗಡೆ ಅಂತ ಪ್ರೈವೇಟ್ ಸೆಕ್ಟ್ರಲ್ಲಿ ನಾವು ಏನೇ ತೊಗೊತೀವಿ ಅಂದರೆ ಆಧಾರ್ ಕಾರ್ಡ್ ಬೇಕೇ ಬೇಕು. ಕೊನೆಗೆ ಲಾಸ್ಟಿಗೆ ಒಂದು ಮೊಬೈಲ್ ತೊಗೊಂಡ್ರು ಅಲ್ಲಿ ಅಡ್ರೆಸ್ ಐಡೆಂಟಿ ಪ್ರೂಫ್ ಆಗಿ ನಾವು ಆಧಾರ್ ಕಾರ್ಡೇ ಕೊಡ್ತೀವಿ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆದರೆ. ಹಾಗಾಗಿ ಆಧಾರ್ ಕಾರ್ಡ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ರಿ. ಏನಕ್ಕೆ ಈ ಒಂದು ಸರ್ಕಾರ ಈ ಥರ ಒಂದು ನಿರ್ಧಾರ ತೊಗೊತಿದೆ ಅಂದರೆ, ಸರ್ಕಾರ ಏನು ಮಾಡ್ತಿದೆ ಅಂದರೆ ಸರ್ಕಾರಕ್ಕೆ ಪ್ರತಿ ಡೀಟೇಲ್ಸ್ ಕೂಡ ತೊಗೊಳ್ಬೇಕಾಗಿರುತ್ತೆ. ಅಂದರೆ ಡೇಟಾ ಇರುತ್ತೆ. ಈಗ ನಮ್ಮ ಒಂದು ಆಧಾರ್ ಕಾರ್ಡ್, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನರ ಹತ್ತಿರ ಆಧಾರ್ ಕಾರ್ಡ್ ಇದೆಯೋ, ಯಾವೆಲ್ಲ ಆಧಾರ್ ಕಾರ್ಡ್ ಆ್ಯಕ್ಟಿವ್ ಇದೆಯೋ ಅವರೆಲ್ಲ ಕ್ರಾಸ್ ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ ಡೈಲಿ. ಏನಕ್ಕಂದರೆ ಸೊ ಇಲ್ಲಾಂದರೆ ಸುಮ್ಮನೆ ಅನ್ನೆಸರಿ ಈಗ ಡೇಟಾ ನಿಮ್ಗೆ ಗೊತ್ತೇ ಇದೆ. ಈಗ ಅನ್ನೆಸರಿ ಕೆಲವೊಂದು ಫೈಲ್ಸ್ಗಳು ಮೊಬೈಲೆಲ್ಲ ಇಟ್ಕೊಂಡಿರ್ತೀವಿ, ಅನ್ನೆಸರಿ ವೀಡಿಯೋ, ಇಮೇಜಸ್, ಸಾಂಗ್ಸ್ ಎಲ್ಲ ಇದ್ದರೆ ನಾವು ಡಿಲೀಟ್ ಮಾಡ್ತೀವಿ. ಇಲ್ಲಾಂದರೆ ನಮ್ಮ ಮೊಬೈಲ್ಗೆ ಹೆವಿ ಆಗುತ್ತೆ, ಸ್ಟೋರೇಜ್ ರ್ಯಾಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಆ ಥರ ಸರ್ಕಾರಕ್ಕೂ ಇನ್ಆ್ಯಕ್ಟಿವ್ ಇರೋಂಥ ಕಾರ್ಡ್ಗಳು ಇಟ್ಕೊಂಡ್ರೆ ಅವ್ರಿಗೆ ಸ್ಟೋರೇಜ್ ಜಾಸ್ತಿ ಆಗಲ್ವಾ. ಈಗ ಇನ್ಆ್ಯಕ್ಟಿವ್ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳ್ತೀನಿ ನೋಡಿ, ಈಗ ಏನಾದರೂ ಒಬ್ಬರು ಅಂದ್ಕೊಳ್ಳಿ, ಸೊ ಯಾರೋ ಎಕ್ಸ್ಪೈರ್ ಆಗಿರ್ತಾರೆ, ಎಕ್ಸ್ಪೈರ್ ಆಗಿಬಿಟ್ಟು ಸೊ 4 ರಿಂದ 6 ವರ್ಷ ಆಗಿರುತ್ತೆ, ಬಟ್ ಇನ್ನೂ ಅಪ್ಡೇಟ್ ಆಗಿರಲ್ಲ, ಅದು ಬಿಟ್ಬಿಟ್ಟಿರ್ತಾರೆ ಅಷ್ಟೇ, ಯಾರು ಏನು ತಲೆ ಕೆಡಿಸ್ಕೊಂಡಿರಲ್ಲ, ಎಲ್ಲ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ ಮನೆಯಲ್ಲಿ. ಸೊ ಇವಾಗ ಸರ್ಕಾರಕ್ಕೆ ಆ ಒಬ್ಬರು ಡೇಟಾ ಎಕ್ಸ್ಟ್ರಾ ಆಗಿರುತ್ತೆ. ಇವಾಗ ಆ ಥರ ಒಂದು ಯೋಚನೆ ತಲೆ ಇಟ್ಕೊಂಡು ಸರ್ಕಾರ ಏನು ಮಾಡುತ್ತೆ, 10 ವರ್ಷದ ಮೇಲೆ ಕಡೆ
ನೀವು ಅಪ್ಡೇಟ್ ಮಾಡಿಸ್ಲೇಬೇಕು ಅಂದ್ಕೊಳ್ಳಿ. ಇನ್ ಕೇಸ್ ಯಾರು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅವರಿಗೆ ಮತ್ತೆ ಸ್ವಲ್ಪ ರಿಮೈಂಡ್ ಮಾಡ್ತಾರೆ 1 ತಿಂಗಳು 2 ತಿಂಗಳು. ಇನ್ ಕೇಸ್ ರಿಮೈಂಡ್ ಮಾಡಿದ್ಮೇಲೂ ಅವ್ರು ಏನಾದರೂ ಇದು ತೊಗೊಳ್ಳಿಲ್ಲ ಅಂದ್ಕೊಳ್ಳಿ, ಸೊ ಅವರು ಏನು ಮಾಡ್ತಾರೆ ಸರ್ಕಾರ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇಲ್ಲ ಕೆಲವೊಂದು ಸಲ ಏನಾಗ್ತಾರೆ, ಫೈನ್ ಹಾಕ್ತಾರೆ. ನೀವು ಫೈನ್ ಹಾಕ್ಬಿಟ್ಟು ಬೇಕಿದ್ರೆ ನೀವು ಫೈನ್ ಕ್ಲಿಯರ್ ಮಾಡಿಬಿಟ್ಟು ನೀವೇನಾದರೂ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ತೊಂದರೆ ಇಲ್ಲ, ನೀವು ಬಿಟ್ಬಿಟ್ರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ಸೊ ನಿಮಗೆ ಲಾಸ್ಟ್ ಡೇಟ್ ಯಾವತ್ತಪ್ಪ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಮಾರ್ಚ್ 14, 2024ವರೆಗೂ ನಿಮಗೆ ಟೈಮ್ ಇದೆ. ನೀವು ಏನಾದ್ರು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಆಧಾರ್ ಕಾರ್ಡ್ ಅಪ್ಡೇಷನ್ಗೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಅಂತರ ಮೊಬೈಲ್ ನಂಬರು ಮತ್ತು ರೆಸಿಡೆನ್ಷಿಯಲ್ ಪ್ರೂಫ್ ಆಗಿ ನಿಮ್ಮ ಒಂದು ರೇಷನ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್ನ ತೊಗೊಂಡು ಹೋಗಿ. ಜೊತೆಗೆ ಇಲ್ಲಿ ಹೋಗ್ಬೇಕಂದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಹತ್ತಿರದ ಗ್ರಾಮ 1 ಸೇವಾ ಸಿಂಧು ಅಥವಾ ಬಾಪೂಜಿ, ನಾಡ ಕಚೇರಿ, ಸೊ ಈ ಥರ ಎಲ್ಲ ವೆಬ್ಸೈಟ್ಸ್ ಇರುತ್ತಲ್ಲ ಅಂಗಡಿಗಳು, ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೋದು. ಫ್ರೆಂಡ್ಸ್, ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.